ಬೆಂಗಳೂರಿನಲ್ಲಿ ಇವತ್ತಿಗೆ 8 ದಿನ ಕಳೆಯಿತು. ಫುಟ್ಪಾತ್ ಆಪರೇಷನ್ ನಡೀತಾನೆ ಇದೆ. ಒಂದೇ ದಿನ 11.40 ಕಿಲೋಮೀಟರ್ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ಆಗಿದೆ. ಆಯುಕ್ತ ರಮೇಶ್ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ಚುರುಕುಗೊಂಡಿದೆ. ಬೆಂಗಳೂರಿನಲ್ಲಿ 8ನೇ ದಿನವೂ ಕೂಡ ಫುಟ್ಪಾತ್ ಆಪರೇಷನ್ ನಡೀತಾ ಇದೆ. ಒಂದೇ ದಿನ 11.40 ಕಿಲೋಮೀಟರ್ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯಿತು. ಆಯುಕ್ತ ರಮೇಶ್ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ಚುರುಕುಗೊಂಡಿದೆ. ಕೃಷ್ಣ ಬೈರೇಗೌಡ ಸೂಚನೆ ಮೇರೆಗೆ ಈ ಒಂದು ಕಾರ್ಯಾಚರಣೆ ಮುಂದುವರೆದಿದೆ. ಅಂಜನಾಪುರ ಬೇಗೂರು ವಿಭಾಗದಲ್ಲೇ 7.80 ಕಿಲೋಮೀಟರ್ ತೆರವು ಕಾರ್ಯಾಚರಣೆ ಆಗಿದೆ. ಕನಕಪುರ ರಸ್ತೆ, ಹೊಸ ರಸ್ತೆ, ಸ್ವಾಮಿ ವಿವೇಕಾನಂದ ರಸ್ತೆಯಲ್ಲಿ ಒತ್ತುವರಿ ತೆರವು ಆಗಿರತಕ್ಕಂಥದ್ದು. ಇನ್ನು ಪದ್ಮನಾಭನಗರ ಭಾಗದಲ್ಲಿ 2.20 ಕಿಲೋಮೀಟರ್ ಪಾದಚಾರಿ ಮಾರ್ಗ ಮುಕ್ತಗೊಂಡಿದೆ. HSR ಲೇಔಟ್ನಲ್ಲಿ 1.40 ಕಿಲೋಮೀಟರ್ ಫುಟ್ಪಾತ್ ಕ್ಲಿಯರ್ ಆಗಿದೆ. 150ಕ್ಕೂ ಹೆಚ್ಚು ಸಿಬ್ಬಂದಿ JCB ಹಾಗೂ ಟ್ರ್ಯಾಕ್ಟರ್ ಅನ್ನು ಬಳಸಿ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಇನ್ನು ಅನಧಿಕೃತ ಶೆಡ್ ಆಗಿರ್ಬೋದು, ಮೆಟ್ಟಿಲುಗಳು ಆಗಿರ್ಬೋದು, ರ್ಯಾಂಪ್ ಆಗಿರ್ಬೋದು ಹಾಗೂ ಇತರೆ ಒತ್ತುವರಿಗಳ ತೆರವು ಕೂಡ ಮಾಡಲಾಯಿತು. ಪಾದಚಾರಿಗಳಿಗೆ ಸುರಕ್ಷಿತ ಸುಗಮ ಸಂಚಾರ ಕಲ್ಪಿಸೋದಕ್ಕೆ GBA ಈ ರೀತಿಯ ಒಂದು ಅಭಿಯಾನವನ್ನು ಕೈಗೊಂಡಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಫುಟ್ಪಾತ್ ಅತಿಕ್ರಮಣ ವಿರುದ್ಧ ಇದೀಗ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ಯಾರೇ ಏನೇ ಹೇಳಿದರೂ ಕೂಡ ಕೇಳುವಂಥ ಪರಿಸ್ಥಿತಿಯಲ್ಲಿಲ್ಲ. ಯಾಕೆಂತ ಹೇಳಿದರೆ ಕೋರ್ಟಿಂದ ಸೂಚನೆ ಸಿಕ್ಕಿರತಕ್ಕಂಥದ್ದು. ಅದರ ವಿಚಾರವಾಗಿ ಈಗ ಕೃಷ್ಣ ಬೈರೇಗೌಡರು ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅಧಿಕಾರಿಗಳು ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಕೂಡ 8ನೇ ದಿನ ಸುಮಾರು 11.40 ಕಿಲೋಮೀಟರ್ ಪಾದಚಾರಿ ಮಾರ್ಗ ಒತ್ತುವರಿ ತೆರವಾಗಿತ್ತು. ಆಯುಕ್ತ ರಮೇಶ್ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ಏನಿದೆ ಚುರುಕುಗೊಂಡಿದೆ. ಅಂಜನಾಪುರ ಬೇಗೂರು ವಿಭಾಗದಲ್ಲೇ ಸುಮಾರು 7.80 ಕಿಲೋಮೀಟರ್ ತೆರವಾಗಿದೆ. ಇನ್ನು ಕನಕಪುರ ರಸ್ತೆ, ಹೊಸ ರಸ್ತೆ, ಸ್ವಾಮಿ ವಿವೇಕಾನಂದ ರಸ್ತೆಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಭರದಿಂದ ಸಾಗಿದೆ. ಇನ್ನು ಪದ್ಮನಾಭನಗರ ಭಾಗದಲ್ಲಿ 2.20 ಕಿಲೋಮೀಟರ್ ಪಾದಚಾರಿ ಮಾರ್ಗ ಇದೀಗ ಮುಕ್ತಗೊಂಡಿದೆ. HSR ಲೇಔಟ್ನಲ್ಲಿ 1.40 ಕಿಲೋಮೀಟರ್ ಫುಟ್ಪಾತ್ ಕ್ಲಿಯರ್ ಆಗಿರತಕ್ಕಂಥದ್ದು. 150ಕ್ಕೂ ಹೆಚ್ಚು ಸಿಬ್ಬಂದಿಗಳು ಇವತ್ತು ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು JCB ಹಾಗೂ ಟ್ರ್ಯಾಕ್ಟರನ್ನು ಬಳಸಿ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಆ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಅನಧಿಕೃತ ಶೆಡ್ಗಳು ಎಲ್ಲೆಲ್ಲಿದ್ದಾವೋ, ಮೆಟ್ಟಿಲುಗಳು ಯಾರ್ಯಾರು ಮುಂದಕ್ಕೆ ಹಾಕೊಂಡಿದ್ದಾರೋ, ರ್ಯಾಂಪ್ ಹಾಗೂ ಇತರೆ ಒತ್ತುವರಿಗಳ ತೆರವು ಇವತ್ತು ನಡೆಯಿತು. ಯಾರಿಗೂ ಕೂಡ ಎಕ್ಸ್ಕ್ಯೂಸ್ ಇಲ್ಲ. ನಿಯಮ ಒಂದೇ, ಕಾನೂನು ಒಂದೇ. ಸೊ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ. ಇವತ್ತು ಬೆಂಗಳೂರಿನಲ್ಲಿ ನಡೆದಿರತಕ್ಕಂಥ ಫುಟ್ಪಾತ್ ಆಪರೇಷನ್ ಇದು. ಸೊ ಸಾಕಷ್ಟು ಬೀದಿ ಬದಿ ವ್ಯಾಪಾರಿಗಳು ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದಾರೆ. ದಯವಿಟ್ಟು ನಮಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಿ. ದಿಢೀರಂತ ನೀವು ಹೇಳಿದರೆ ನಾವು ಯಾವ ರೀತಿ ಬದಲಾಯಿಸ್ಕೊಳ್ಳೋದು, ಎಲ್ಲಿಗೆ ಅಂತ ಹೋಗೋದು, ನಮ್ಮ ಜೀವನ ಹೇಗೆ ಅನ್ನುವಂಥ ಒಂದಿಷ್ಟು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಆದರೂ ಕೂಡ ಈಗ ನಾವು ಒಂದು ರೀತಿಯಲ್ಲಿ ನಿರ್ಧಾರ ಕೈಗೊಂಡಿದ್ದೀವಿ. ಇದನ್ನು ಕಂಪ್ಲೀಟ್ ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ ಅನ್ನೋ ರೀತಿಯಲ್ಲಿ ಈಗ ಯಾರ ಮಾತಿಗೂ ಬಗ್ಗದೆ ಜಗ್ಗದೆ ಈಗ ಅಧಿಕಾರಿಗಳು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರು ಕೂಡ ಎಲ್ಲೋ ಒಂದು ಕಡೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿರೋದ್ರಿಂದ ಈಗ ಎಲ್ಲ ಕಡೆ ತೆರವು ಕಾರ್ಯಾಚರಣೆ ನಡೀತಾ ಇದೆ.